ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀವಿ ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಪುದೀನ ಅವರೇಕಾಯಿ ಪಲಾವ್ ಮಾಡೋಣ, ನಿಮಗೆಲ್ಲ ಉಣ ಬಡಿಸೋಣ ಅಂಥೇಳಿ ಬಂದಿದ್ದೀನಿ. ಮಾಡಿಬಿಡೋಣ, ಬೇಗ ತಿನ್ನಿಸ್ಬಿಡೋಣ. ಮಾಡ್ಕೊಂಡಾದ್ಮೇಲೆ ನೀವು ಆಹಾ ಅನ್ಬೇಕು, ಏನಂತೀರ? ಈಗ ಬೇಗ ಮಾಡಬೇಕು ಅಂದರೆ ಬಾಣಲಿ ಇಡಲೇಬೇಕಲ್ಲ. ಬಾಣಲಿ ಇಟ್ಬಿಡೋಣ, ದೀಪಾಲಂಕಾರ ಬೆಳಗಿಸ್ಬಿಡೋಣ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಕೋದು, ಸ್ವಲ್ಪ ಹಲ್ಲಾಡಿಸೋದು, ಮಾಡ್ಕೊಳೋದು, ಖುಷಿಯಾಗಿ ರುಬ್ಕೊಳ್ಳೋದು, ಒಗ್ಗರಣೆ ಕೊಡೋದು, ಬಿರಿಯಾನಿ ಮಾಡೋದು. ಅದು ಯಾವುದು? ಅವರೇಕಾಯಿ ಪುದೀನ ಪಲಾವ್. ಈಗ ನೋಡಿ ಬಾಣಲಿ ಇಟ್ಟಾಯಿತು. ಈಗ ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕುತ್ತೇನೆ. ಇದು ಮಸಾಲೆ ಹುರಿಯುವ ವಿಧಾನ. ಮಸಾಲೆಗಳೆಲ್ಲ ರೆಡಿಯಾಗಿದೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ, ಧನಿಯಾ ಪುಡಿ ಇಷ್ಟನ್ನು ಮಾಡುವುದು, ಖುಷಿಯಾಗಿ ಉಣ ಬಡಿಸುವುದು. ಅದಾದಮೇಲೆ ಇದ್ದೇ ಇದೆ ಇವತ್ತು ಸ್ಪೆಷಲ್ ಪುದೀನ ಅವರೇಕಾಯಿ ಪಲಾವ್. ನೋಡಿ ಅವರೇಕಾಯಿ ತಂದಿದ್ದೀನಿ, ಎಣ್ಣೆ ಕಾಯಿಲಿ. ಈಗ ಇದು 1 ಗ್ಲಾಸ್ ಅಕ್ಕಿ ಇದರಲ್ಲಿ ಫುಲ್ ತೊಗೊಂಡಿದ್ದೀನಿ. ಇದರಲ್ಲಿ 1/4 ಕುಕ್ಕರ್ಗೆ ಹಾಕೋದು ನೀರು. ಈಗ ಇದಕ್ಕೆ ಒಂದು 7 ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಹಾಕೋದು. 4, 8 ಸ್ವಲ್ಪ ಬೆಳ್ಳುಳ್ಳಿ, ಚೂರು ಶುಂಠಿ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ. ಇವಾಗ ಚೆನ್ನಾಗಿ ಇದನ್ನು ಹುರಿದು ಬಿಡುವ. ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಹಾಕಿದ್ದೀನಿ. ಏಲಕ್ಕಿ ಹಾಕಿದ್ದೀನಿ. 8 ಹಸಿಮೆಣಸಿನ್ಕಾಯಿ ಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ಹುರಿಯೋಣ. ಹಲ್ದಿರಾಮ ಮಿಕ್ಸಿ ಎಲ್ಲ ರೆಡಿ ಇದೆಯಾ? ಒಳ್ಳೆ ಹುಡುಗ. ಕೆಲಸ ಮಾಡುವಾಗ ಐಟಮೆಲ್ಲ ಪಕ್ಕಕ್ಕೆ ಇದ್ಬಿಟ್ರೆ ಕೆಲಸ ಮಾಡಬೇಕಾದ್ರೆ ಭಾಳ ಖುಷಿ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಪುದೀನ ಜಾಸ್ತಿ ಹಾಕಿ, ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ. ಇದನ್ನು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರಿತೀರ ಅಷ್ಟು ಎದೆ ಉರಿ ಬರೋಲ್ಲ, ರುಚಿನೂ ಸ್ವಾದ ಎಲ್ಲ ಸೂಪರಾಗಿರುತ್ತೆ. ಸ್ವಲ್ಪ ಅರ್ಶಿನ ಪುಡಿ, ಸ್ವಲ್ಪ ಉಪ್ಪು, ನೋಡಿ ಏನಿಲ್ಲ, ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋದು, ರುಬ್ಬಿಕೊಳ್ಳೋದು, ಕುಕ್ಕರ್ ಇಟ್ಬಿಡೋದೆ, 2 ವಿಜಲ್ ಬಾರಿಸೋದೆ, ಆಹಾ ಅಂತ ತಿನ್ನಿಸೋದೆ. ಇವಾಗ ಇದಕ್ಕೆ 1 ಸ್ಪೂನ್ ಅರ್ಶಿನ ಪುಡಿ, ಇದು ಧನಿಯಾ ಪುಡಿ, ನೋಡಿ ಎಲ್ಲ ಚೆನ್ನಾಗಿ ಹುರಿದಿದ್ದೀನಿ. ಈಗ ನಮ್ಮ ಹುಡುಗಂಗೆ ತೊಗೊಂಡೋಗಿ ಮಿಕ್ಸಿಗೆ ಕೊಟ್ಬಿಡ್ತೀನಿ. ಆರಿದ್ಮೇಲೆ ರುಬ್ಬಿಟ್ಟು ತಗೊಬರ್ತಾನೆ. ಈಗ ಕುಕ್ಕರ್ನ ತಂದಿದ್ದೀನಿ, ಇದನ್ನು ಇಟ್ಬಿಡೋದು. ಇದಕ್ಕೆ 3 ಸ್ಪೂನು ಎಣ್ಣೆಯನ್ನು ಬಿಟ್ಬಿಡೋದು. ಸ್ವಲ್ಪ ಕುಕ್ಕರು ಬೇಯಲಿ. ಈಗ ಎಣ್ಣೆ ಪಾತ್ರೆ ಕಾದಿದೆ, ಎಣ್ಣೆ ಬಿಡುತ್ತಿದ್ದೇನೆ. 3 ಸ್ಪೂನ್ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. 1 ಚಕ್ಕೆಯನ್ನು 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. 2 ಲವಂಗ, 2 ಏಲಕ್ಕಿ, 1 ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಈಗ ಅಲ್ಲಿ ಪುದೀನ ರುಬ್ಬಕ್ಕೆ ಹಾಕಿದ್ದೀವಿ, ಇದು ಉರಿಯಕ್ಕೆ ಹಾಕ್ಕೋತಾ ಇದ್ದೀವಿ. ಸ್ವಲ್ಪ ಪುದೀನ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬಿಡೋಣ.
ನೋಡಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಸ್ವಲ್ಪ ಅಲ್ಲಿ ರುಬ್ಬಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ನೋಡಿ, ಒಂದು ಅವರೆಕಾಳು, ಈಗ ಮಾಡ್ತಾ ಇರೋದು ಪುದೀನ ಅವರೆಕಾಳು ಬಾತ್. ಈಗ ನೋಡಿ, ಬಿರಿಯಾನಿ ಪಲಾವ್ ಮಾಡ್ತಾ ಇರೋದ್ರಿಂದ ಅಳತೆ ಕರೆಕ್ಟಾಗಿರಬೇಕು. ಈಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 1/4 ನೀರನ್ನು ಹಾಕುತ್ತಿದ್ದೇನೆ. ಯಾವಾಗಲೂ ಇದಕ್ಕೆ ಅಳತೆ ಕರೆಕ್ಟಾಗಿರಬೇಕು. ಒಂದು ಮುಕ್ಕಾಲು ಪ್ರಮಾಣ, ನೀರಿನ ಪ್ರಮಾಣ ಕರೆಕ್ಟಾಗಿದ್ದರೆ ನೋಡೋಕ್ಕೂ ರುಚಿಯಾಗಿರುತ್ತೆ, ಕರೆಕ್ಟಾಗಿ ಉದುರುದುರಾಗಿರುತ್ತೆ. ಈಗ ಇದು ಮರಳು ತರುತ್ತೆ, ಅಕ್ಕಿ ತೊಳ್ಕೊಂಬರಕ್ಕೆ ಹೋಗಿದ್ದಾನೆ, ಪ್ಲಸ್ ಅದ್ರ ಜೊತೆಗೆ ಮಸಾಲೆನೂ ರೆಡಿ ಇದೆ. ಅಣ್ಣ ರೆಡಿನಾ? ಈಗ ನೋಡಿ, ನೀರು ಹಾಕಿದ್ವಿ, ಈಗ ಮಸಾಲೆ ರುಬ್ಕೊಂಬಂದಿದ್ದಾನೆ. ಆ ಮಸಾಲೆನ ಇದಕ್ಕೆ ಹಾಕ್ಬಿಡೋಣ. ಈಗ 1 ನಿಮಿಷ ಸುಮ್ಮನೆ ಹಿಂಗೆ ಮುಚ್ಚಿರೋಣ. ಆ ನೀರು ಮರಳಿದ ತಕ್ಷಣ ಅಕ್ಕಿ ಬಿಡ್ತಾ ಇರೋದು, ತಿರುಗಿಸ್ಕೊಡ್ತಾ ಇರೋದು, 2 ವಿಷಲ್ ಅನ್ಬಿಡೋಣ, ಬೇಗ ರೆಡಿ ಆಗಿಬಿಡುತ್ತೆ ಅಂತ. ಈಗ ನೋಡಿ, ಮರಳುತ್ತಾ ಇದೆ, ತಟ್ಟೆ ತೆಗೆದು ಬಿಡೋದೆ. ಈಗ ನೋಡಿ, ನೋಡಿ, 1 ಗ್ಲಾಸ್ ಅಕ್ಕಿ ಇತ್ತು, ಆ ಗ್ಲಾಸ್ ಅಕ್ಕಿ ತೊಳೆದಿದ್ದೀವಿ. ಈಗ ಅಕ್ಕಿನ ಹಾಕ್ತಾಯಿದ್ದೀವಿ. ಈಗ ನೋಡಿ, ಹಿಂಗೆ ತಿರುಗಿಸ್ಕೊಟ್ಬಿಟ್ಟು ಒಂದೇ ಒಂದು ಮರಳು ಬರ್ತಾ ಇದ್ದಂಗೆ ಕುಕ್ಕರ್ ಮುಚ್ಚಿಬಿಟ್ಟು, ಈಗ ನೋಡಿ ಮರಳ್ತಾ ಇದೆ, ಕುಕ್ಕರ್ ಮುಚ್ಚೋಣ. ಈಗ ಕುಕ್ಕರ್ ಮುಚ್ಚಿದ್ವಿ, ಭಾಳ ಶ್ರಮಪಟ್ಟು. ಈಗ ವಿಜಲ್ ಹಾಕ್ಬಿಡೋಣ ಅಂತ 2 ವಿಜಲ್ ಆಗುತ್ತೆ. ಪಲಾವ್, ಅವರೆಕಾಯಿ ಪಲಾವ್ ರೆಡಿ. ಸ್ಟವ್ ಆಫ್ ಆಗಿದೆ. ಈಗ ವಿಜಲು ಒಂದು ರೆಡಿ ಆಗಿಬಿಟ್ಟಿದೆ. ಈಗ ಸ್ವಾದ ಘಮ ಅಂತ ಇದೆ. ಅವರೆಕಾಯಿ ಪಲಾವು, ಅದು ಪುದೀನ ಅವರೆಕಾಯಿ ಪಲಾವ್ನ ಮಾಡಿದ್ದೀನಿ, ನಿಮಗಾಗಿ ಚೆನ್ನಾಗಿ ಬೆಂದಿದೆ. ಇನ್ನೇನಿದು ಉಣಬಡಿಸೋದು, ರುಚಿಯಾಗಿ ನಿಮಗೆ ಹೆಂಗಿದೆ ಅಂತ ಹೇಳ್ಬಿಡ್ತೀನಿ. ಬೇಗ ಮನೇಲಿ ಮಾಡ್ಕೊಬಿಡಿ, ಖುಷಿಯಾಗಿ ನೋಡ್ಕೊಬಿಡಿ. ಈಗ ಆಗಿದೆ ಪರ್ಫೆಕ್ಟಾಗಿ, ಕರೆಕ್ಟಾಗಿ. ನೋಡಿ ಎಷ್ಟು ಪರಿಮಳ ಬೀರ್ತಾಯಿದೆ ಅಂದರೆ, ನೀವು ಮನೇಲಿ ಮಾಡ್ಕೊಬಿಟ್ರೆ ಬೆಳಿಗ್ಗೆ ಒಂದು ಟಿಫನ್ಗೆ. ಈಗ ಅವರೆಕಾಯಿ ಸೀಸನ್ನು ಮಾಡಿಬಿಡಿ. ಈಗ ನೀಟಾಗಿ ತೆಗೆಯುವುದು, ನೋಡಿ ಕರೆಕ್ಟಾಗಿ ಅಳತೆ ನೀರಿಟ್ಕೊಬಿಟ್ರೆ ಪಲಾವ್ ಯಾವಾಗಲೂ ಹದವಾಗಿ ಕರೆಕ್ಟಾಗಿ, ಆಯಿಲು ಜಾಸ್ತಿ ಇಲ್ಲ, ಮಸಾಲೆನೂ ಜಾಸ್ತಿ ಇಲ್ಲ, ರುಚಿ ಮಾತ್ರ ಒನ್ ಮೋರ್ ಅಂತ ರುಚಿ ಬರ್ತಾ ಇರುತ್ತೆ. ಪುದೀನ ಫ್ಲೇವರು, ಅವರೆಕಾಯಿ ಫ್ಲೇವರು, ಒಂದು ಸ್ವಲ್ಪ ಪುದೀನ ಉದುರಿಸ್ಬಿಟ್ರೆ ಪುದೀನ ಅವರೆಕಾಯಿ ಪಲಾವ್ ರೆಡಿಯಾಗಿದೆ. ಒಳ್ಳೆ ಹಚ್ಚ ಹಸಿರಾಗಿದೆ, ಯಾವುದು ಮಸಾಲೆ ಜಾಸ್ತಿ ಹಾಕಿಲ್ಲ, ಏನಿಲ್ಲ, ಬರೀ ಪುದೀನ, ಒಂಚೂರು ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪೇಸ್ಟು, ಚಕ್ಕೆ 2, ಲವಂಗ 2, ಏಲಕ್ಕಿ 2, ಏನೋ ಮಸಾಲೆ ಇದೆಯಾ, 1 ಕಪ್ ಈರುಳ್ಳಿ ಹಾಕಿದ್ದೀವಿ. ಪುದೀನ ಪಲಾವು, ಅವರೆಕಾಯಿ ಪುದೀನ ಪಲಾವ್ ರೆಡಿಯಾಗಿಬಿಟ್ಟಿದೆ. ಆ ಸ್ವಾದ ಅಂತೂ ಇವಾಗಲೇ ತಿನ್ಬಿಡೋಣ ಅನಿಸ್ತದೆ. ನೀವು ಬೇಗ ಮಾಡ್ಕೊಬಿಡಿ, ಬೇಗ ತಿನ್ಕೊಬಿಡಿ. ನಾನು ರುಚಿ ನೋಡ್ತೀನಿ, ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಈ ಪ್ರೀತಿ ಹಿಂಗೆ ಇರಲಿ. ರುಚಿಯಾದ ಅಡುಗೆನೂ ಚಂದ್ರು ಬೆಸ್ಟ್ ಕಿಚನಲ್ಲಿ ಮಾಡ್ಕೊಂಬಿಡ್ತೀನಿ, ನೋಡಿಸ್ಕೊಂಬಿಡ್ತೀನಿ,
ಕಲಸಿ ಕೊಡ್ತೀನಿ, ತಿನ್ಬಿಡಿ, ಆಮೇಲೆ ಅನ್ಬಿಡಿ. ಬರೋಣ, ಪ್ರೀತಿ ತರೋಣ.